ಸರ್ ನಾನು ಬೇಸಿಕ್ಲಿ ಬಿಸ್ನೆಸ್ ಮ್ಯಾನ್. ನಾನು ಆಲ್ಮೋಸ್ಟ್ ನನಗೆ 15 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಬಿಸ್ನೆಸ್. ನಮಗೆ ಫಸ್ಟ್ ಆಫ್ ಆಲ್ ಇದು ಸೆಕೆಂಡ್ ಮೂವಿ. ಇದ್ರ ಜೊತೆಲಿ ನಮ್ಮದು 2-3 ಮೂವಿ ಕೋ ಪ್ರೊಡ್ಯೂಸರ್ ಆಗಿ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಇಂಟೆನ್ಷನ್ ಒಂದು ಕನ್ನಡ ಸಿನಿಮಾ, ಈಗ ನಾವು ಇಂಗ್ಲೀಷ್ ಮೂವಿ ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟೇಜಲ್ಲಿದೆ, 90% ಕಂಪ್ಲೀಟ್ ಆಗಿದೆ. ಇನ್ನು ಲಾಸ್ಟ್ ಸೀಕ್ವೆನ್ಸ್ ಒಂದು ಫೈಟಿಂಗ್ ಸೀಕ್ವೆನ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ. ಸೊ ನಾವು ಯೂಸ್ ಮಾಡ್ತಿರೋ ಟೆಕ್ನಾಲಜಿ ಇರ್ಬೋದು, ಮತ್ತು ಒಂದು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಮತ್ತು ಸ್ಕ್ರಿಪ್ಟ್ ಇರ್ಬೋದು, ನಾರ್ಮಲಾಗಿ ಅಷ್ಟು ಈಸಿಯಾಗಿ ನಾವು ಕಾಂಪ್ರಮೈಸ್ ಎಲ್ಲೂ ಮಾಡ್ಕೊತಿಲ್ಲ. ಈಗ ನಮ್ಮದು ಟ್ರೈಲರ್ ಆಗಸ್ಟಲ್ಲಿ ಲಾಂಚ್ ಆಗ್ತಿದೆ. ಇಂಗ್ಲೀಷ್ ಮೂವಿದು ಫಸ್ಟ್ ಟ್ರೈಲರ್ ಆಗಸ್ಟಲ್ಲಿ ಲಾಂಚ್ ಆಗ್ತಿದೆ. ಅದು ನೋಡಿದಾಗ ನಿಮ್ಗೊಂದು ಗೊತ್ತಾಗುತ್ತೆ, ಇಟ್ಸ್ ಪ್ಯೂರ್ಲಿ ಹಾಲಿವುಡ್ ಸ್ಟೈಲಲ್ಲಿ ನಾವು ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಆಗಿದೆ, ಮತ್ತು ಅದೇ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಮತ್ತು ವಿ ಎಫ್ ಎಕ್ಸಲ್ಲಿ ಎಲ್ಲ ನಾರ್ಮಲಿ ಕನ್ನಡ ಮೂವೀಸ್ ಆಲ್ಮೋಸ್ಟ್ ವಿ ಎಫ್ ಎಕ್ಸಲ್ಲಿ ಸ್ವಲ್ಪ ಹಿಂದೆ ಸಾಕ್ತಾ ಇದ್ದಾರೆ. ಬಟ್ ನಾವು ಕೂಡ ಈಗ ಕಲ್ಕಿ ಇರ್ಬೋದು, ಮತ್ತು ಇದು ಕಾಂತಾರ ಇರ್ಬೋದು, ಆ ಮ್ಯಾಚಿಗೆ ನಾವು ಮಾಡಬೇಕಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ನಾವೀಗ ಕಿಶೋರ್ ಸರ್, ಕ್ಯಾಪ್ಟನ್ ಕಿಶೋರ್ ಸರ್ದು ಡೈರೆಕ್ಷನಲ್ಲಿ, ಅಫ್ಕೋರ್ಸ್ ಇವರು ಇದು ಫಸ್ಟ್ ಡೆಬ್ಯೂಟ್ ಡೈರೆಕ್ಟರ್. ಬಟ್ ನಮ್ಮ ಪ್ರೊಡಕ್ಷನ್ಸಲ್ಲಿ ಎಲ್ಲ ಡೈರೆಕ್ಟರ್ಸು ಡೆಬ್ಯೂಟ್. ನಾವು ಯಾರನ್ನೂ ಹಳೆ ಡೈರೆಕ್ಟರ್ಸ್ನ ಹಾಕೊಂತಿಲ್ಲ. ಏಕೆಂತಂದರೆ ನಮಗೆ ಒಂದು ಫ್ರೀಡಮ್ ಇರಬೇಕು. ಒಬ್ಬ ಪ್ರೊಡ್ಯೂಸರ್ಗೆ ಒಂದು ಬಿಸ್ನೆಸ್, ಈಗ ನಾವು ಅನ್ಲಿಮಿಟೆಡ್ ಬಜೆಟ್ ಅಂತ ಕಿಶೋರ್ ಮಾಸ್ಟರ್ ಹೇಳಿದ್ದಾರೆ. ಅದು ಎಷ್ಟೇ ಆಗ್ಬೋದು, ಒಂದು ಸೀನ್ಸ್ಗೆ ಕ್ರಿಯೇಷನ್ಗೆ ನೋ ಕಾಂಪ್ರಮೈಸೇಷನ್. ಅದು ಏನೇ ಇರಲಿ, ನಮ್ಮ ಕಡೆ ಈಗ ಒಂದು ಪೊಲೀಸ್ ಸ್ಟೇಷನ್ ಸೆಟಪ್ಗೆ ನಮ್ಮ ಕಿಶೋರ್ ಮಾಸ್ಟರ್ ಕಡೆಯಿಂದ ಒಂದು ಪ್ರೋಗ್ರಾಮ್ ಕೊಡ್ತಾರೆ, ಒಂದು 5 ವೆಹಿಕಲ್ಸ್ 6 ವೆಹಿಕಲ್ಸ್ ಅಂತೇಳಿ. ನಾವು ಅದೆಲ್ಲ ಇನ್ನೂ ಎಷ್ಟು ಬೇಕೋ, ಈಗ ಟಾಲಿವುಡ್ ಮೂವಿ ಬಾಲಿವುಡ್ ಮೂವಿಗೆ ಏನು ಮ್ಯಾಚ್ ಮಾಡಬೇಕು ಅದನ್ನು ಮ್ಯಾಚ್ ಮಾಡೋಕ್ಕೆ ನಾವು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪಡ್ತಾ ಇದ್ದೀವಿ. ಅದಕ್ಕೆ ನಾವು ಈ ಬಜೆಟ್ಗೆ ನಾವು ಅನ್ಲಿಮಿಟೆಡ್ ಬಜೆಟ್ ಅಂತಲೇ ಪ್ರತಿದಿನ ನಾವು ಏನು ಶೂಟ್ ಮಾಡ್ತೀವಿ ಪ್ರೋಗ್ರಾಮ್ಸ್ ಹಾಕ್ಕೊಂಡು ಕಂಪ್ಲೀಟ್ ಅನ್ಲಿಮಿಟೆಡ್ ಬಜೆಟಲ್ಲೇ ಇರುತ್ತೆ. ಯಾವುದೂ ಕಾಂಪ್ರಮೈಸೇಷನ್ಸ್ ಇರಲ್ಲ. ಮತ್ತು ವಿ ಎಫ್ ಎಕ್ಸ್ ವೆರಿ ಇಂಪಾರ್ಟೆಂಟು. ನಮ್ಮ ಮೂವಿಯಲ್ಲಿ ಆಲ್ಮೋಸ್ಟ್ 30-40% ವಿ ಎಫ್ ಎಕ್ಸ್ ಇದೆ. ಇದನ್ನು ಸಚಿನ್ ನಮ್ಮೆಲ್ಲ WH ನಮ್ಮ ವೈಟ್ ಹೌಸ್ ಪ್ರೊಡಕ್ಷನ್ದು ಕಂಪ್ಲೀಟ್ ಇನ್ಚಾರ್ಜು ಸಚಿನ್ ಅವರೇ ನೋಡ್ಕೊತಿದ್ದಾರೆ. ಇಂಗ್ಲೀಷ್ ಮೂವಿ ಕೂಡ ಅವರೇ ಹ್ಯಾಂಡಲ್ ಮಾಡ್ತಾರೆ, ವಿ ಎಫ್ ಎಕ್ಸ್ ಡಿಪಾರ್ಟ್ಮೆಂಟ್. ಈ ಮೂವಿ ಕೂಡ ವಿ ಎಫ್ ಎಕ್ಸ್ ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರೆ. ಏಕೆಂದರೆ ಇದು ಕಂಪ್ಲೀಟ್ಲಿ ಮಿಸ್ಟ್ರಿ ಸಬ್ಜೆಕ್ಟ್. ನಮ್ಮ ಪ್ರೊಡಕ್ಷನ್ಸಲ್ಲಿ ನಾವು ಮೇನ್ ಹೀರೋ ಓರಿಯೆಂಟೆಡಲ್ಲಿ ನಾವು ಫೋಕಸ್ ಮಾಡಲ್ಲ. ಅಫ್ಕೋರ್ಸ್ ಎಲ್ಲ ಈಗ ನಮಗೆ ಚಾಲೆಂಜಸ್ ಇದೆ. ನೀವು ಹೇಳಿದ ಕ್ವಶನ್, ದೊಡ್ಡ ಸ್ಟಾರ್ಸ್ ಹಾಕ್ಕೊಂಡ್ರೆ ನಮ್ಮ ಮೂವಿ ಸಕ್ಸಸ್ ಆಗ್ತಿಲ್ಲ, ಅದು ನಮ್ಗೆ ಗೊತ್ತಾಗ್ತಿದೆ. ಬಟ್ ನಾವು ಫೋಕಸ್ ಮಾಡ್ತಿರೋದು ಒಂದು ಆಡಿಯನ್ಸ್ಗೆ ಏನು ಬೇಕು, ಮನೋರಂಜನೆ ಯಾವ ರೀತಿ ಕೊಡಬೇಕು, ಆ ಥ್ರಿಲ್ಲಿಂಗು ಯಾವತ್ತೂ ಅವ್ರು ನೋಡಿದಿರೋ ದೃಶ್ಯಗಳನ್ನ ಕ್ರಿಯೇಟ್ ಮಾಡೋದು. ನಾರ್ಮಲ್ ಸ್ಟೋರಿನೇ ಇರಲ್ಲ, ತುಂಬ ಥರ ಒಂದು ಸೀಕ್ವೆನ್ಸಸ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಒಂದು ಫೈಟ್ ಸೀಕ್ವೆನ್ಸ್ ಇರ್ಬೋದು, ಇಂಡಿಯಾದಲ್ಲಿ ಯಾರು ಫೈಟ್ ಸೀಕ್ವೆನ್ಸ್ನ ಈ ಥರ ಪ್ರಯತ್ನ ಪಟ್ಟಿರಬಾರ್ದು. ಆ ಥರ ಎಲ್ಲ ಹೊಸ ಒಂದು ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವಿತ್ ಹೆಲ್ಪ್ ಆಫ್ ವಿ ಎಫ್ ಎಕ್ಸ್ ಇರ್ಬೋದು, ಮತ್ತು ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು, ಎಲ್ಲ ಕೂತ್ಕೊಂಡು ಯಾರಿಗೂ ಸ್ವತಂತ್ರ ಇಲ್ಲ, ಎಲ್ಲ ಚರ್ಚೆ ಮಾಡಿ ಒಂದೊಂದು ಸೀಕ್ವೆನ್ಸ್ ನಾವು ಆಚೆ ತರ್ತಾ ಇದ್ದೀವಿ. ಈಗ ಶ್ಯಾಡೋ ಅಂತೇಳಿ ಇಂಗ್ಲೀಷ್ ಮೂವಿಯಲ್ಲಿ ಕೂಡ ಕಂಪ್ಲೀಟ್ ಟೋಟಲ್ 10 ಆರ್ಟಿಸ್ಟ್ ಇದೆ. ಯಾರು ಪ್ರೈಮ್ ಅಂತಲ್ಲ, ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್. ಅದರಲ್ಲಿ ಕೂಡ ಒಂದು ಹೊಸತನ 8 ಫೀಟ್ ಡೆವಿಲ್ಸ್ ಎಲ್ಲ ನಾವು ತರ್ತಾ ಇದ್ದೀವಿ. ಇಂಡಿಯಾದಲ್ಲಿ ಕಲ್ಕಿಯಲ್ಲಿ ಮಾತ್ರ ಒಂದು ಕ್ಯಾರೆಕ್ಟರ್ ನೋಡಿದ್ವಿ, ಅಮಿತಾಬ್ ಬಚ್ಚನ್ ಸರ್ದು. ಸೊ ಈಗ ಕೂಡ ನಾವು ನಮ್ಮ ಮೂವಿಯಲ್ಲಿ ಒಂದು ಲೀಡಾಗಿ ಅನಿಲ್ ಕಪೂರ್ ಸರ್, ಈ ಥರ ದೊಡ್ಡ ಆರ್ಟಿಸ್ಟ್ನ ನಾವು ಒಂದು ಅಪ್ರೋಚ್ ಮಾಡಿದ್ವಿ ಜಸ್ಟ್ ಲಾಸ್ಟ್ 10% ಪರ್ಸನ್ಗೆ. ಸೊ ನಾವು 8 ಫೀಟ್ ಡೆವಿಲ್ಸ್ನ ನಾವು ತರಬೇಕು, ಒಂದು ಹಾಲಿವುಡ್ ಸ್ಟೈಲ್ನ ಮ್ಯಾಚ್ ಮಾಡಬೇಕು. ಮಾರ್ವೆಲ್ಸ್ ಅವೆಂಜರ್ಸ್ ಮಾತ್ರ ಅಂತಲ್ಲ, US ಬೇಸ್ಡ್ ಕಂಪನೀಸ್. ಸೊ ನಾವು ಕೂಡ ಅದೇ ಈಕ್ವಲ್ ಆಗಿ ಅದೇ ಸ್ಟ್ಯಾಂಡರ್ಡ್ ಆಗಿ ನಮ್ಮ ಕನ್ನಡದಿಂದ ನಾವು ಇಂಗ್ಲೀಷ್ ಮೂವಿ ನಾವು ತರ್ತಾ ಇದ್ದೀವಿ. ಫಸ್ಟ್ ಪ್ರಯಾರಿಟಿ ನಾವು ಇಂಗ್ಲೀಷ್ ಕೊಟ್ಟಿದ್ದರೆ ಕೂಡ ಫಸ್ಟ್ ನಾವು ರೀಜನಲ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಕೂಡ ಕಂಪ್ಲೀಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ.